ಹಾಗೆ ಇವರಿವನ್ ನೇಮಕಾತಿ ಶುರುವಾಗೋದಕ್ಕೆ ಸರ್ಕಾರ ಮೊದಲ ಹೆಜ್ಜೆ ಕೂಡ ಹಾಕಿದೆ. ರೋಸ್ಟರ್ ಬಿಂದು ಬಳಕೆ ಬಗ್ಗೆ ಸ್ಪಷ್ಟತೆ ಕೂಡ ಕೊಟ್ಟಿದೆ. ನೇಮಕಾತಿ ಅಧಿಸೂಚನೆಗಳಿಗೆ ಮರುಜೀವ ಕೂಡ ಸಿಕ್ಕಿದೆ. ಮೊದಲ ಹೆಜ್ಜೆ ಕೂಡ ಶುರು ಮಾಡಿದೆ. ಏನು ನೋಡೋಣ ಬನ್ನಿ. ಇಲ್ಲಿ ST FT ಹುದ್ದೆಗಳಿಗೆ ಪಠ್ಯಕ್ರಮ ರೂಪಿಸಿಕೊಳ್ಳುವುದು ಎಲ್ಲಾ ಇಲಾಖೆಯಲ್ಲಿ ಕಾಲಮಿತಿಯಲ್ಲಿ ಪ್ರಸ್ತಾವನೆ ಕೊಟ್ಟರೆ ಒಮ್ಮೆಲೆ ಪರೀಕ್ಷೆ ನಡೆಸಬಹುದು ಅಂತ ಕೂಡ ಮಾಹಿತಿ ಬಂದಿದೆ. ಮೌಲ್ಯಮಾಪನ ಬಳಿಕ 1:3 ಅನುಪಾತದಲ್ಲಿ ನಿಮಗೆ ಮೆರಿಟ್ ಪಟ್ಟಿಯನ್ನು ಕೂಡ ಕಳಿಸಬೇಕು. ಆಯ್ಕೆ ಆದ ಅಭ್ಯರ್ಥಿಗಳಿಗೆ ತಮಗೆ ಬೇಕಾದ ಇಲಾಖೆಯನ್ನು ಕೂಡ ಆಯ್ಕೆ ಮಾಡೋ ಅವಕಾಶ ದೊರಕಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಖಾಲಿ ಇರೋ ಹುದ್ದೆಗಳಿಗೆ ಗ್ರಹಣ ಸರಿದು ನೇಮಕಾತಿ ಕೂಡ ಶುರು ಆಗ್ತದೆ. ಮೀಸಲಾತಿ ಒಳ ಮೀಸಲಾತಿ ಇರೋ ಕಾರಣದಿಂದ ನಿಮಗೆ ಇದಾಗಿತ್ತು. ನಂತರ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಲೋಕ ಸೇವಾ ಆಯೋಗ KPSCಯಲ್ಲಿ ಏಕಕಾಲಕ್ಕೆ ಎಲ್ಲಾ ಇಲಾಖೆಗಳ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಗೆ ಆಯ್ಕೆ ಸಾವಯವ ಕೆಲಸ ಆಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಏನ್ ಮಾಡ್ತಿದೆ ಅಂದ್ರೆ ಕಡಿಮೆ ಸಂಖ್ಯೆ ಹುದ್ದೆ ಮತ್ತು ತಾಂತ್ರಿಕ ಹುದ್ದೆಗಳಿಗೆ ಭರ್ತಿ ಹಾಗೂ ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಹಾಗೂ STA FTA ಅಂತ ಸಾಮಾನ್ಯ ಹುದ್ದೆಗಳಿಗೆ ಕರ್ನಾಟಕ ಪ್ರಾಧಿಕಾರ ಒಮ್ಮೆಲೆ ನಡೆಸುವ ಸಾಧ್ಯತೆ ಕೂಡ ಒಟ್ಟೆ ಟೈಮ್ ನಿಮಗೆ KPSC ಕೂಡ ನಡೆಸುವ ಸಾಧ್ಯತೆ ಕೂಡ ಇದೆ. ಮಾರ್ಚ್ ನಲ್ಲೇ ಇಲಾಖೆಗಳಿಂದ ಹುದ್ದೆ ಭರ್ತಿಗೆ ಪ್ರಸ್ತಾವನೆ ಕಾರಣ ನಿಮಗೆ ಏಪ್ರಿಲ್ ನಲ್ಲಿ ನಿಮಗೆ ಅಪ್ಲಿಕೇಶನ್ ಆಹ್ವಾನ ಮಾಡಿದ್ರು ಕೂಡ ಕನಿಷ್ಠ ನಿಮಗೆ 45 ದಿನಗಳ ಕಾಲಾವಕಾಶ ಬೇಕಾಗಿರುತ್ತೆ. ಬಳಿಕ ಪರೀಕ್ಷೆಗೆ ತಯಾರಿಗೆ 60 ದಿನಗಳ ಕಾಲಾವಕಾಶ ನೀಡಲಾಗ್ತದೆ. ಅಂದಾಜು ಮಾರ್ಚ್ ಅಂತ್ಯದೊಳಗೆ ಪ್ರಕ್ರಿಯೆ ಆರಂಭಿಸಿದ್ರು ಕೂಡ ಆಗಸ್ಟ್ ಬಳಿಕವಷ್ಟೇ ನಿಮಗೆ ಪ್ರವೇಶ ಪರೀಕ್ಷೆ ನಡೆಯಬಹುದು ಅಂತ ಹೇಳ್ತಿದ್ದಾರೆ. ನಿಮಗೆ ಮಾರ್ಚ್ ಅಲ್ಲಿ ಪ್ರಕ್ರಿಯೆ ಕೂಡ ಶುರು ಆದ್ರೆ ನಿಮಗೆ ಆಗಸ್ಟ್ ಬಳಿಕ ಅಷ್ಟೇ ನಿಮಗೆ ಎಕ್ಸಾಮ್ಸ್ ಕೂಡ ಶುರು ಆಗಬಹುದು ಅಂತ ಕೂಡ ಇಲ್ಲಿ ಮಾಹಿತಿ ಕೂಡ ಬಂದಿದೆ. ಇಲ್ಲಿ ಏನ್ ಹೇಳಿದ್ರೆ ಉದ್ಯೋಗಾಕಾಂಕ್ಷಿಗಳು ಏನ್ ಹೇಳಿದ್ದಾರೆ ಅಂದ್ರೆ 2 ವಾದ ಇದೆ. ಸಾಧ್ಯವಾದಷ್ಟು ನಮಗೆ KE ನಡೆಸಬೇಕು ಅಂತ ಹೇಳಿ ಪ್ರಮುಖ ಬೇಡಿಕೆ ಆಗಿದೆ. ಬಿಕಾಸ್ ಏನಂದ್ರೆ ಲೋಕಸೇವಾ ಆಯೋಗ KPSC ಅಲ್ಲಿ ಸಾಕಷ್ಟು ಸ್ಕ್ಯಾಮ್ ಕೂಡ ನಡೀತಿತ್ತು, ಪಾರದರ್ಶಕವಾಗಿ ನಡೀತಾ ಇಲ್ಲ. ಹಾಗಾಗಿ ವೇಗವಾಗಿ ಪ್ರಕ್ರಿಯೆ ನಡೆಸಲು ಕಾರಣ KE ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಕೂಡ ಆಗ್ತಾ ಇದ್ದಾರೆ. ಆಯೋಗದ ಮೇಲೆ ಹೆಚ್ಚಿನ ಒತ್ತಡ ಕೂಡ ಇದೆ. ಪರೀಕ್ಷೆಗಳನ್ನ ಕಾಲಮಿತಿಯಲ್ಲಿ ನಡೆಯುವುದು ಇಲ್ಲ, ಗೊಂದಲ ಜಾಸ್ತಿ. ಈ ಕಾರಣಕ್ಕಾಗಿ KE ಬಂದು ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಅಧಿಸೂಚನೆ ಹೊರಡಿಸುವ ಮುನ್ನ ಯಾವ ಇಲಾಖೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವಾಗ ನಡೀತದೆ ಅಂತ ಹೇಳಿ ವೇಳಾಪಟ್ಟಿ ಮಾಡಬೇಕು. ಜೊತೆಗೆ ಫಲಿತಾಂಶ ಬಿಡುಗಡೆ ಮಾಡುವ ಸಮಯ ನಿಗದಿ ಮಾಡಬೇಕು ಅಂತ ಸರ್ಕಾರಕ್ಕೆ ಕೋರಿದ್ದಾರೆ. ಮತ್ತೆ ವೇಳಾಪಟ್ಟಿ ಪ್ರಕಾರ KE ಮತ್ತೆ ನೇಮಕ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೂಡ ಹೇಳಿದ್ದಾರೆ. ಲೈಕ್ ಇಲ್ಲಿ ನೋಡೋದಾದ್ರೆ ನಿಯಮದ ಪ್ರಕಾರ ಇಂದಿನ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದು ಇರುತ್ತೋ ಅದನ್ನು ಯಾವ ರೀತಿ ಬದಲಾವಣೆ ಕೂಡ ಮಾಡಬೇಕು, ಯಾವ ರೀತಿ ಸರಿ ದೊಂಗಿಸಬೇಕು, ಇಂದಿನ ಆದೇಶವನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಮತ್ತೆ ನ್ಯಾಯಾಲಯ ಆದೇಶಕ್ಕಿಂತ ಮಧ್ಯಂತರ ಆದೇಶ ಕೂಡ ಇದೆ, ಯಥಾ ಪ್ರಕಾರ ಅಂತಿಮಗೊಳಿಸಬೇಕು ಯಾವ ರೀತಿ ಅಂತ ಹೇಳಿ ಷರತ್ತು ಇರುತ್ತದೆ, ಅದನ್ನು ಕೂಡ ಗಮನಿಸಬೇಕು. ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಕೂಡ ಮಾಡ್ತಾರೆ, 6% ನೇಮಕಾತಿಯನ್ನು ಯಾವ ರೀತಿ ಕಾಯ್ದಿರಿಸಬೇಕು, ಖಾಲಿರೋ ಹುದ್ದೆಗಳನ್ನ 30 ದಿನಗಳಲ್ಲಿ ಪ್ರಕ್ರಿಯೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಕನಿಷ್ಠ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಡಬೇಕು, ನಂತರ ಓದೋಕೆ 60 ದಿನಕ್ಕೆ ಟೈಮ್ ಕೊಡಬೇಕು. ಒಟ್ಟಾರೆ ಅಂದಾಜು ಮಾರ್ಚ್ ಅಂತ್ಯದಲ್ಲಿ ನಿಮಗೆ ಎಲ್ಲ ಕೂಡ ಪ್ರಕ್ರಿಯೆ ಶುರುವಾದ್ರೆ ನಿಮಗೆ ಪರೀಕ್ಷೆ ಬಂದ್ಬಿಟ್ಟು ಆಗಸ್ಟ್ ಬಳಿಕವಷ್ಟೇ ನಿಮಗೆ ಪ್ರವೇಶ ಪರೀಕ್ಷೆ ನಡೆಯಬಹುದು ಅಂತ ಕೂಡ ಹೇಳ್ತಾರೆ. ನಂತರ ನಿಮಗೆ ಎಕ್ಸಾಮ್ಸ್ ಆಗಸ್ಟ್ ನಂತರವೇ ನಿಮಗೆ ನಡೆಯಬಹುದು. ಪ್ರಕ್ರಿಯೆ ಮಾರ್ಚ್ 2ನೇ ವಾರ ಅಥವಾ ಮಾರ್ಚ್ ಕೊನೆಯಲ್ಲಿ ನಿಮಗೆ ಶುರು ಆಗ್ಬೋದು ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.